ಮುನ್ನಡೆಯಾಗಿದೆ. HMP ವೈರಸ್ ಆತಂಕದ ಹಿನ್ನೆಲೆಯಲ್ಲಿ ಈ ಮುನ್ನೆಚ್ಚರಿಕಾ ಕ್ರಮವನ್ನು ಬಿಡುಗಡೆ ಮಾಡಿದ್ದಾರೆ. ಮಕ್ಕಳು, ವಯಸ್ಕರು, ವೃದ್ಧರು ಎಲ್ಲರೂ ಪಾಲಿಸಬೇಕಾದಂತಹ ಕೆಲವೊಂದು ಗೈಡ್ಲೈನ್ಸ್. ನಿಮಗೇನು ಆಶ್ಚರ್ಯ ಆಗಲಿಕ್ಕಿಲ್ಲ, ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಫಾಲೋ ಮಾಡಿದ್ವಿ. ಈಗಲೂ ಕೂಡ ಅದೇ ರೀತಿಯಾದಂತಹ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ, ವಯೋವೃದ್ಧರಿದ್ದರೆ ಸ್ಯಾನಿಟೈಸರ್ನಿಂದ ಕೈ ತೊಳ್ಕೊಳ್ಳಿ. ಏನು ಮುಂಜಾಗ್ರತಾ ಕ್ರಮ ಅನ್ನೋದಕ್ಕೆ, ಕೆಮ್ಮುವಾಗ, ಸೀನುವಾಗ ಕರವಸ್ತ್ರವನ್ನು ಬಳಸಿ. ಯಾವಾಗಲೂ ಒಂದು ಕರವಸ್ತ್ರ, ಒಂದು ಕರ್ಚೀಫ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಕೆಮ್ಮಬೇಕಾದ್ರೆ, ಸೀನಬೇಕಾದ್ರೆ ನಿಮ್ಮ ಮುಖವನ್ನು ಕವರ್ ಮಾಡ್ಕೊಳ್ಳಿ, ಸೊ ದಟ್ ಅದು ಬೇರೆಯವರಿಗೆ ಹರಡಬಾರ್ದು ಅಂತ. ಸ್ಯಾನಿಟೈಸರ್ನಿಂದ ಕೈ ತೊಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗಾಗ್ಗೆ 1-2 ಗಂಟೆಗೊಮ್ಮೆ ನಿಮ್ಮ ಕೈಯನ್ನು ಆಗಾಗ್ಗೆ ಸ್ವಚ್ಛಗೊಳಿಸ್ಕೊಳ್ತಾ ಇರಿ. ಇನ್ನು ಜನಜಂಗುಳಿ ಪ್ರದೇಶದಲ್ಲಿ ಸೇರಬೇಡಿ ಅಂತ ಹೇಳಿದ್ದಾರೆ. ಯಾವುದೋ ಮಾರ್ಕೆಟ್ಗೆ ಹೋಗೋದು, ಸಿನಿಮಾ ಥಿಯೇಟ್ರಿಗೆ ಹೋಗೋದು, ಆ ಥರ ಎಲ್ಲ ಸದ್ಯಕ್ಕೆ ಮಾಡಬೇಡಿ. ಆಮೇಲೆ ಸೋಂಕಿನ ಲಕ್ಷಣ ಇದ್ದರೆ ಯಾರ ಸಂಪರ್ಕದಲ್ಲೂ ಇರದೇನೆ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದು ರೂಮ್ನಲ್ಲಿ ನಿಂಪಾಡಂಗೆ ನೀವು ಇದ್ದುಬಿಡಿ. ಆಮೇಲೆ ಹೆಚ್ಚೆಚ್ಚು ನೀರನ್ನು ಸೇವಿಸಿ, ಪೌಷ್ಟಿಕಾಂಶಗಳನ್ನು ಸೇವನೆ ಮಾಡಿ, ಹಣ್ಣು ತರಕಾರಿ ಇದೆಲ್ಲ ಹೇಳ್ತಾರೆ. ಇನ್ನು ಏನೇನು ಮಾಡಬಾರ್ದು ಅದು ಬಹಳ ಮುಖ್ಯ. ಏನು ಮಾಡಬಾರ್ದು ಅಂದರೆ, ಟಿಶ್ಯೂ ಪೇಪರ್, ಕರವಸ್ತ್ರದ ಮರುಬಳಕೆಯನ್ನು ಮಾಡಬಾರ್ದು. ನೀವೇನಾದ್ರು ಟಿಶ್ಯೂ ಬಳಸಿದರೆ, ಕರ್ಚೀಫ್ ಬಳಸಿದರೆ ಟಿಶ್ಯೂನ ಎಸಿಬೇಕು, ಕರ್ಚೀಫನ್ನು ಮತ್ತೆ ವಾಶ್ ಮಾಡಿ ಯೂಸ್ ಮಾಡಬೇಕು. ಸೋಂಕಿತರ ಸಂಪರ್ಕವನ್ನು ಮಾಡುವ ಕೆಲಸವನ್ನು ಮಾಡಬೇಡಿ. ಮನೇಲಿ ಯಾರಿಗೋ ಇದೆ, ಏನಾಗುತ್ತೆ ನೋಡೇ ಬಿಡೋಣ ಅಂತಂದ್ಬಿಟ್ಟು ಆ ಥರ ಸಂಪರ್ಕ ಮಾಡುವಂಥದ್ದು ಬೇಡ. ಸೋಂಕಿತ ಟವಲ್, ಬಟ್ಟೆ ಇದನ್ನು ಬಳಸಬೇಡಿ, ವಾಶ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಪದೇ ಕಿವಿ, ಕಣ್ಣು, ಮೂಗನ್ನು ಕೈಯಿಂದ ಮುಟ್ಕೋಬೇಡಿ. ಜೊತೆಗೆ ವೈದ್ಯರನ್ನು ಸಂಪರ್ಕಿಸದೆ ಸ್ವಯಂ ಮೆಡಿಸನ್ ತಗೋಬಾರ್ದು, ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾದರೆ ತಜ್ಞರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ನೋಡೋಣ. ಕೋವಿಡ್ ಥರ ಇದು ಒಂದು ಮಹಾಮಾರಿ ಲೆವೆಲ್ಗೂ ಬಂದಿಲ್ಲ, ಬರೋದು ಇಲ್ಲ ಅಂತ ನನಗನ್ಸುತ್ತೆ. ಇದು ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳ್ತೀವಿ. ಇದು ಮೊದಲು ನಮ್ಮಲ್ಲೂ ಇತ್ತು, ಎಲ್ಲ ದೇಶದಲ್ಲೂ ಇತ್ತು. ಆಸ್ಟ್ರೇಲಿಯಾಲೂ ಸೀಸನಲ್ಲಿ ಬರುತ್ತೆ ಹೋಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ನಮ್ಗೆ ಆಸ್ತಮಾ ಇಲ್ಲ, ಆದರೂ ಆಸ್ತಮಾ ಥರ ವೀಸಿಂಗ್ ಥರ ಬರೋ ಒಂದು ಚಾನ್ಸಸ್ ಇರುತ್ತೆ. ಅದು ಹೊರತುಪಡಿಸಿ ಇದು ಮಕ್ಕಳಲ್ಲಿ, ಪುಟ್ಟ ಮಕ್ಕಳಲ್ಲಿ ಬರೋ ಚಾನ್ಸ್ ಇರೋದ್ರಿಂದ ಅದಕ್ಕೆ ತಕ್ಕಂಥ ಒಂದು ತಯಾರಿ ನಾವು ಮಾಡ್ಕೋಬೇಕೇ ಹೊರತು ಹೆದರ್ಕೊಳ್ಳೋ ಅಂಥ ಒಂದು ಇದಲ್ವೇ ಅಲ್ಲ. ಇದನ್ನು ಕೋವಿಡ್ಗೆ ಹೋಲಿಸೋದು ತಪ್ಪು ಅಂತ ನನಗನ್ಸುತ್ತೆ. ಈಗ ಇದು ಚೈನಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿದೆ. ಅವರ ಒಂದು ಆಚಾರ ವಿಚಾರ, ಆಹಾರ, ಈ ಲೈವ್ ಸ್ಟಾಕ್ ಅಂತೀವಲ್ಲ ಅದು, ಬರ್ಡ್ಸು, ಇದನ್ನೆಲ್ಲ ಅವರು ಭಾಳ ಹತ್ತಿರದಲ್ಲಿ ಇಟ್ಕೊಳ್ಳೋದ್ರಿಂದ, ತಿನ್ನೋದ್ರಿಂದ ಅವರ ಆಹಾರನೇ ಬೇರೆ. ಆ ರೀತಿಯಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಎಲ್ಲೆಲ್ಲಿ ಕ್ರೌಡ್ ಇರುತ್ತೋ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಾಣಿಸ್ಕೋತಾ ಇದೆ. ನಮ್ಮಲ್ಲಿ ಏನೇ ಆದರೂ ನಮ್ಮ ದೇಶ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕೆಂದರೆ ಎಷ್ಟೇ ಜನ ಇದ್ದರೂ, ಚೈನಾನು ಮುಟ್ಟೋ ಅಷ್ಟು ಅವರ ಒಂದು ಜನಸಂಖ್ಯೆಗೆ ನಮಗೆ ಅಂಥ ವ್ಯತ್ಯಾಸ ಇಲ್ಲದೆ ಹೋದ್ರೂ ನಮ್ಮಲ್ಲಿ ಅಷ್ಟೊಂದು ಜನಸಂದಣಿ ಎಲ್ಲ ಜಾಗದಲ್ಲೂ ಇರಲ್ಲ. ಬಟ್ ರಿಟರ್ನಿಂಗ್ ಟ್ರಾವೆಲರ್ಸ್, ಈಗ ನಾನು ಚೈನಾಯಿಂದ ಬಂದೆ ಅಂದರೆ ನಾನು ಒಂದು ವಾರದ ತನಕ ಸ್ವಲ್ಪ ಕೇರ್ಫುಲ್ ಆಗಿರೋದು. ಮನೇಲಿರೋ ಎಲ್ಡರ್ಸು, ವಯೋವೃದ್ಧಿ ಹೊಂದಿರೋರು, ಅವರ ಹತ್ರ ಪತ್ರ ಹೋಗಿ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ಸಂಯಮದಿಂದ ನಡ್ಕೊಳ್ಳೋ ಅಂಥದ್ದು ಒಂದು ತಯಾರಿ. ಯಾರ್ಯಾರು ಫ್ಲೂ ವ್ಯಾಕ್ಸಿನ್ ತೊಗೊಂಡಿಲ್ವೋ ಅವರೆಲ್ಲ ಫ್ಲೂ ವ್ಯಾಕ್ಸಿನ್ ತೊಗೊಳ್ಳಿ. ಯಾಕೆಂದರೆ ಹ್ಯೂಮನ್ ಮೆಟಾನಿಮೋಗಿಂತ ಜಾಸ್ತಿ ಹರಡೋದು ಇನ್ಫ್ಲೂಯೆನ್ಸಾ A and B. ಸೊ ಅದನ್ನು ಅಟ್ಲೀಸ್ಟ್ ತಡೆಗಟ್ಬೋದು. ಇದು ಸಪೋಸ್ ನಮ್ಮ ದೇಶಕ್ಕೆ ಇನ್ನೂ ಬಂದೇ ಇಲ್ಲ, ಆ ಪ್ರಮಾಣದಲ್ಲಿ ಬಂದಿಲ್ಲ, ಅಲ್ಲೋ ಎಲ್ಲೋ ಒಂದು ಕಡೆ ಇರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಎ ಡೇಂಜರಸ್ ವೈರಸ್. ನಾವೇನು ಮಾಡ್ಬೋದು, ಕೋವಿಡಲ್ಲಿ ಕಲ್ತಂಥ ಪಾಠಗಳನ್ನು ಪರಿಪಾಲಿಸ್ಬೋದು. ಕ್ರೌಡಲ್ಲಿ ಹೋಗಲೇಬೇಕು, ಅನಿವಾರ್ಯ ಆಯಿತು ಅಂದರೆ ಒಂದು ಮಾಸ್ಕ್ ಹಾಕ್ಕೊಳ್ಳೋದಪ್ಪ. ಈ ಥರ ಒಂದು ಕಾಮನ್ ಸೆನ್ಸ್ ತುಂಬಿರೋವಂಥ ಒಂದು ಉದಾಹರಣೆಗಳು, ಉಪಾಯಗಳನ್ನ ನಾವು ಮಾಡಿಕೊಂಡು ಇದನ್ನು ಗೆಲ್ಬೋದು.